ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ ಅಣ್ಣ ಒಂದು ಸ್ವಲ್ಪ ಆಟೋ ನಿಲ್ಸು. ಆಯಿತು. ಅಮ್ಮ ತುಳಸಿ, ಇಲ್ಲಿ ಪಕ್ಕ ಶಾಪ್ ಹತ್ರ ನನ್ನ ಫ್ರೆಂಡ್ ಇದ್ದಾನೆ, ಒಂದು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ ಅಣ್ಣ. ಅಣ್ಣ ಒಂದು ನಿಮಿಷ ಇಲ್ಲೇ ವೆಯ್ಟ್ ಮಾಡಿ. ಸರಿ ಅಣ್ಣ. ಹಲೋ ಮೇಡಮ್, ನಾನು ನಿಮ್ಮ ಹಿಂದೆನೇ ಇದ್ದೀನಿ, ಕಾರ್ನ ಸೈಡಿಗೆ ಹಾಕ್ಬಿಡಿ. ಹೌದಾ? ಓಕೆ. ಡ್ರೈವರ್ ಮೇಡಮ್, ಕಾರ್ ಸೈಡ್ಗೆ ಹಾಕು. ಓಕೆ ಮೇಡಮ್. ಫೋನ್ ತಗೊಂಡು ಬಂದ್ಯಾ? ಇಲ್ಲ ಮೇಡಮ್, 1 ಗಂಟೆಲಿ ತಂದು ಕೊಡ್ತೀನಿ. 1 ಗಂಟೆನಾ? ಹೌದು, ಕರೆಕ್ಟಾಗಿ ಇನ್ನೊಂದು ಗಂಟೆಲಿ ಆ ಫೋನ್ನ ನಿಮ್ಮ ಕೈಲಿಡ್ತೀನಿ. ನೀವು ಕೊಡ್ತೀನಿ ಅಂದಿದ್ದ ದುಡ್ಡನ್ನ ನನ್ನ ಕೈ ಕೊಡಬೇಕು. ನಿಜವಾಗ್ಲೂ ಆ ಫೋನ್ನ ತಂದು ಕೊಡ್ತೀಯಾ? ಗ್ಯಾರಂಟಿಯಾಗಿ ತಂದು ಕೊಡ್ತೀನಿ ಮೇಡಮ್. ಕೊಡಬೇಕಾಗಿರೋ ₹1,00,000 ರೆಡಿ ಮಾಡ್ಕೊಳ್ಳಿ. 1 ಗಂಟೆಲಿ ಎಲ್ಲಿಗೆ ಬರಬೇಕೋ ಫೋನ್ ಮಾಡ್ತೀನಿ ಮೇಡಮ್. ನೀವು ದುಡ್ಡನ್ನು ತಗೊಂಡು ಅಲ್ಲಿಗೆ ಬಂದ್ಬಿಡಿ ಮೇಡಮ್. ಓಕೆ, ನಾನಿನ್ನು ಬರ್ತೀನಿ. ಥ್ಯಾಂಕ್ ಗಾಡ್, ಇಷ್ಟು ದಿನಕ್ಕೆ ಆ ಫೋನ್ ನನ್ನ ಕೈಗೆ ಬರ್ತಿದೆ. ಸರ್, ವೆಹಿಕಲ್ ನಂಬರ್ ಹೇಳಿ. KA 092324. 2000 ಪೇ ಮಾಡಿ. KA 092531. ಓಕೆ ಸರ್, 1 ನಿಮಿಷ. 1000 ರೂಪೀಸ್ ಸರ್. ಆಯಿತು ಸರ್. ಓಕೆ, ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸರ್. ಥ್ಯಾಂಕ್ ಗಾಡ್, ಚಲನ್ ಕೆಲಸ ಬೇಗನೆ ಮುಗಿದೋಯ್ತು. ಅರ್ಜೆಂಟಾಗಿ ಶ್ಯಾಮ ಹೋಗಿರೋ ಆಫೀಸ್ ಹತ್ರ ಹೋಗಬೇಕು. ಏನಿದು, ಆ್ಯಪ್ ಡೆವಲಪರ್ಸ್ ಫೋನ್ ಮಾಡ್ತಿದ್ದಾರೆ. ಹಲೋ ರಾಜೇಶ್ ಅವರೇ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ನಿಖಿಲ್ ಅವರೇ. ಹೇಳಿ ಸರ್. ನಿಮ್ಮ ಆ್ಯಪ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಫ್ರೀ ಇದ್ದೀರಾ? ಮಾತಾಡೋಕ್ಕೇನಿದೆ ಸರ್, 5 ಲಕ್ಷ ಕೊಡದೇ ಇದ್ರೆ ನೀವು ಆ ವರ್ಕ್ ಮಾಡಲ್ಲ ಅಂದ್ರಲ್ಲ. ಹೇಳಿದ್ವಿ ಸರ್, ಆದರೆ ನಾವು MD ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ನಿಮ್ಮ ಪ್ರಪೋಸಲ್ಗೆ ನಮ್ಮ MD ಅವ್ರು ಒಪ್ಕೊಂಡಿದ್ದಾರೆ ಸರ್. ಹೌದಾ, ಒಪ್ಕೊಂಡ್ರಾ? ಹೌದು ಸರ್, ನೀವು ಅನ್ಕೊಂಡ ಹಾಗೇನೆ ನಿಮ್ಮ ಜೊತೆ ಪಾರ್ಟ್ನರ್ ಆಗೋದಕ್ಕೆ ನಮ್ಮ MD ಅವರು ಒಪ್ಕೊಂಡಿದ್ದಾರೆ. ನಿಮ್ಮ ಸಿಂಗಲ್ ರುಪಿ ಕೂಡ ಖರ್ಚಾಗದ ಹಾಗೆ ಫ್ರೀಯಾಗಿ ಆ್ಯಪ್ ಡೆವಲಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಮಿಕ್ಕಿದ ವಿಷಯ ಎಲ್ಲ ನಾವು ಡೈರೆಕ್ಟಾಗಿ ಮಾತಾಡೋಣ. ಓಕೆ ಸರ್, ಇಡ್ತೀನಿ. ಬಾಯ್. ಬಾಯ್. ಇವಾಗಲೇ ಈ ಗುಡ್ ನ್ಯೂಸ್ನ ಶ್ಯಾಮಾಗಿ ಹೇಳಬೇಕು. ಹೌದು, ಅವ್ರು ಫ್ರೀಯಾಗಿ ಆ್ಯಪ್ ಡೆವಲಪ್ ಮಾಡುವಾಗ ಶ್ಯಾಮ ಅವ್ರು ಯಾರ ಹತ್ರನೂ ಅಗ್ರಿಮೆಂಟ್ ಯಾಕೆ ಮಾಡಬೇಕು? 5 ಲಕ್ಷ ಯಾಕೆ ತಗೋಬೇಕು? ಇನ್ನು ದುಡ್ಡಿನ ಅವಶ್ಯಕತೆ ಇಲ್ವಲ್ಲ. ಅಗ್ರಿಮೆಂಟ್ ಮಾಡ್ಬಿಡ ಅಂತ ಶ್ಯಾಮಗೆ ಫೋನ್ ಮಾಡ್ತೀನಿ. ಇದೇನು ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದೆ. ಏನಾಗಿರ್ಬೋದು? You have called is not reachable.
ಸಿಗ್ನಲ್ ಇಲ್ಲ ಅನ್ಸುತ್ತೆ. ಬ್ರಹ್ಮ ಅವರಿಗೊಂದ್ಸಲ ಕಾಲ್ ಮಾಡ್ತೀನಿ. ಛೇ, ಇದೇನಿದು, ಇಬ್ರು ಫೋನು ಸಿಗ್ತಾ ಇಲ್ವಲ್ಲ. ನಾಳೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಶ್ಯಾಮ ನನ್ನ ಪಕ್ಕದಲ್ಲೇ ಇದ್ದು ಎಲ್ಲ ನೋಡ್ಕೋಬೇಕು. ಇವಾಗ ಅವಳು ಈ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ಲು ಅಂದರೆ ಆಮೇಲೆ ಅವಳು ಹೇಗೆ ಸ್ಟುಡಿಯೋ ಹೋಗೋಕ್ಕಾಗತ್ತೆ? ಹೇಗೆ ಅವಳು ಹಾಡು ಹೇಳೋಕ್ಕಾಗತ್ತೆ? ಕಷ್ಟ ಆಗೋಗುತ್ತೆ. ಇಲ್ಲಿ ಬಿಸ್ನೆಸ್ ನೋಡ್ಕೊಳ್ತಾ ಅಲ್ಲಿ ಹಾಡು ಹಾಡೋಕ್ಕೆ ಶ್ಯಾಮಗೆ ತುಂಬ ಕಷ್ಟ ಆಗುತ್ತೆ. ಹೇಗಾದರೂ ಮಾಡಿ ಶ್ಯಾಮ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ ಹಾಗೆ ತಡಿಬೇಕು. ಓಕೆ, ಅವ್ರ ಆಫೀಸ್ ಹೇಗೋ ಗೊತ್ತಲ್ಲ, ಈಗಲೇ ಅಲ್ಲಿಗೆ ಹೋಗಬೇಕು. ಬನ್ನಿ ಭಯ್ಯ, ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಈ ಮೇಡಮ್ಮು ಗೊತ್ತು ಭಯ್ಯ, ತುಳಸಿ ಮೇಡಮ್. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಆಡಿರೋ ಹಾಡನ್ನ ಕೇಳಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ರಶೀದ್ ಅಂತ, ಮ್ಯಾನೇಜರ್ ಸರ್ಗೆ ರೈಟ್ ಹ್ಯಾಂಡ್ ಇದ್ದಾಗೆ. ಬನ್ನಿ ಮೇಡಮ್. ಕೂತ್ಕೊಳ್ಳಿ ಮೇಡಮ್. ಏನು ತಗೋತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಅದೇನು ಬೇಡ ಭಯ್ಯ. ಬೇಗ ಅಗ್ರಿಮೆಂಟ್ ಮಾಡಿಸೋದನ್ನ ಮುಗಿಸಿದ್ರೆ ನಾವೂ ಬೇಗ ಹೋಗ್ಬೋದು. ಅಂದರೆ ಆಮೇಲೆ ರಾಹುಕಾಲ ಬರುತ್ತೆ. ಆ ರಾಹುಕಾಲದಲ್ಲಿ ಯಾವ ಕೆಲಸ ಶುರು ಮಾಡಿದ್ರು ಅದು ಸರಿಯಾಗಿ ನಡೆಯಲ್ಲ. ಅದಕ್ಕೆ ಬೇಗ ಅಗ್ರಿಮೆಂಟ್ ಕೆಲಸನ ಪೂರ್ತಿ ಮಾಡಿ ಅಂದಿದ್ದು. ನಮ್ಮ ಮ್ಯಾನೇಜರ್ ಸರ್ ಇನ್ನೂ ಬಂದಿಲ್ಲ. ಅವ್ರ ಫ್ಲೈಟ್ ಲೇಟ್ ಆಗಿದೆಯಂತೆ, ಬರೋಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಹೌದಾ? ಅವ್ರು ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತಾ? ಹೌದು, ಅರ್ಧ ಗಂಟೆ ಆಗುತ್ತೆ. ಹಾಗಾದ್ರೆ ಆ ಅರ್ಧ ಗಂಟೆ ಖಾಲಿ ಇರೋದು ಯಾಕೆ? ಆ ಅಗ್ರಿಮೆಂಟ್ ಪೇಪರ್ಸ್ ಕೊಟ್ರೆ ತುಳಸಿ ಅವರು ಅದನ್ನೊಂದ್ಸಲ ಡೀಟೇಲ್ ಆಗಿ ಚೆಕ್ ಮಾಡ್ತಿರ್ತಾರೆ. ಸರಿ, ತಗೊಳ್ಳಿ ಮೇಡಮ್. ಪೂರ್ತಿ ಒಂದ್ಸಲ ಓದಿ ಚೆಕ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ರೆ ಮ್ಯಾನೇಜರ್ ಬರೋ ಅಷ್ಟರಲ್ಲಿ ಸರಿ ಮಾಡೋಣ. ಓಕೆ ಸರ್. ಅಮ್ಮ ತುಳಸಿ, ನಾನೊಂದು ಫೋನ್ ಕಾಲ್ ಮಾಡಿ ಬರ್ತೀನಿ. ನೀನು ಆ ಅಗ್ರಿಮೆಂಟ್ ನೋಡ್ತಾ ಇರಮ್ಮ. ಓಕೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದು ನಿಮಿಷ ಬರ್ತೀನಿ. ಸರಿ. ಏನ್ ಭಯ ಇದು? ಬೇಗ ನಾವು ಅನ್ಕೊಂಡ್ ಕೆಲಸನ ಮುಗಿಸೋಣ ಅಂತಂದ್ರೆ ಫ್ಲೈಟ್ ಲೇಟು ಅಂತೀಯಲ್ಲ. ನಾವು ಅನ್ಕೊಂಡಿದ್ನ ಪೂರ್ತಿ ಮಾಡಬೇಕು ಅಂದ್ರೆ ನಮ್ಮ ಬಾಸ್ ಕಳಿಸೋ ಮತ್ತಿನ ಇಂಜೆಕ್ಷನ್ ಬರಬೇಕಲ್ಲ. ಆ ಇಂಜೆಕ್ಷನ್ ಬರೋ ಫ್ಲೈಟ್ 1 ಗಂಟೆ ಲೇಟಾಗಿ ಬಂದಿದೆ. ಆಲ್ರೆಡಿ ನಮ್ಮ ವ್ಯಕ್ತಿ ಏರ್ಪೋರ್ಟಿಗೆ ಹೋಗಿದ್ದಾನೆ. ಇಂಜೆಕ್ಷನ್ ತಗೊಂಡು ಅವನು ಬರ್ತಾ ಇದ್ದಾನಂತೆ. ಇನ್ನು 1/4 ಗಂಟೆಲಿ ಅವನು ಬಂದ್ಬಿಡ್ತಾನೆ. ಅವನು ಬರೋ ಅಷ್ಟರಲ್ಲಿ ಏನಾದರೂ ತೊಂದರೆ ಆದ್ರೆ ಅಂತ ನಂಗೆ ಟೆನ್ಷನ್. ಆ ತೊಂದರೆಗಿಂತ ಮೊದಲು ನಮ್ಮ ವ್ಯಕ್ತಿನೇ ಬರ್ತಾನೆ, ಇಂಜೆಕ್ಷನ್ ತಗೊಂಡು ಬರ್ತಾನೆ.
ಪಕ್ಕ ಹೇಳ್ತಿದ್ಯಾ? ಏನು ತೊಂದರೆ ಆಗಲ್ಲ ಅಂತೀಯಾ? ಒಂದು ವೇಳೆ ಸಮಸ್ಯೆ ಆದರೂ ಅದನ್ನು ಮುಗಿಸೋಣ. ಯಾಕೆ ಮೇಡಮ್ ನಮ್ಮನ್ನ ಕೆಲ್ಸದಿಂದ ತೆಗಿತಾ ಇದ್ದೀರಂತೆ? ಹೌದು, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಕೆಲ್ಸದಿಂದ ತೆಗಿತಿದ್ದೀರಾ ಮೇಡಮ್? ಏನ್ ತಪ್ಪು ಮಾಡಿದಿರೋ ಯಾರು ತಪ್ಪು ಮಾಡಿದಿರೋ ಗೊತ್ತಿಲ್ಲ, ಆದ್ರೆ ಕಳಪೆ ಮಸಾಲ ತಯಾರು ಮಾಡಿದ್ದಕ್ಕೆ ನಮ್ ಕಂಪನಿಗೆ ಕೆಟ್ಟ ಹೆಸರು ಬಂದಿದ್ದು. ನಮ್ಮತ್ತೆನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಮರ್ತು ಬಿಟ್ರಾ? ಇಲ್ಲ ಮೇಡಮ್, ನಡೆದಿದ್ರಲ್ಲಿ ನಮ್ದೇನು ತಪ್ಪಿಲ್ಲ ಅಂತ ಶ್ಯಾಮಾ ಮೇಡಮ್ ನಿರೂಪಿಸಿದ್ರಲ್ಲ. ನಿಮ್ಮ ಅತ್ತೆಯವರು ಆ ಕೇಸಿಂದ ಹೊರಗೆ ಬಂದ್ರಲ್ಲ ಮೇಡಮ್? ಕೇಸಿಂದ ನಮ್ಮತ್ತೆ ಹೊರಗೆ ಬಂದ್ರು ಕೂಡ ಕಂಪನಿಗೆ ಬಂದಿರೋ ಕೆಟ್ಟ ಹೆಸರು ಮಾತ್ರ ಇನ್ನೂ ಸರಿ ಹೋಗಿಲ್ಲ. ಆವತ್ತು ಹಾಗೆ ಕಳ್ಬೇರಿಕೆ ಆಗೋಕೆ ಯಾರು ಸಹಾಯ ಮಾಡಿದ್ದು ಅಂತ ಆವತ್ತೇ ಒಪ್ಕೊಂಡಿದ್ರೆ ಅವರನ್ನೊಬ್ಬರನ್ನೇ ಕೆಲಸದಿಂದ ತೆಗಿತಿದ್ದೆ. ಹಾಗೆ ಒಪ್ಕೊಳ್ಳಿಲ್ಲ ಅಂತಾನೆ ಈಗ ಎಲ್ಲಾರನ್ನೂ ಕೆಲಸದಿಂದ ತೆಗಿಬೇಕಾಗಿದೆ. ಇದು ತುಂಬಾ ಅನ್ಯಾಯ ಮೇಡಮ್. ಒಬ್ರಿಗೋಸ್ಕರ ಇಷ್ಟು ಜನರು ಹೊಟ್ಟೆ ಮೇಲೆ ಹೊಡೆಯೋದು ಧರ್ಮ ಅಲ್ಲ. ಹೌದು ಮೇಡಮ್, ಮಕ್ಳಿರೋರು ಸಡನ್ ಆಗಿ ಹೀಗೆ ಕೆಲಸದಿಂದ ತೆಗೆದ್ರೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ನಿಮ್ಮನ್ನ ತೆಗೆದೇ ಇದ್ರೆ ನಾನ್ ಬೀದಿಗೆ ಬರ್ತೀನಿ. ಆ ತಪ್ಪು ಮಾಡೋರು ಮತ್ತೆ ಅದೇ ತಪ್ಪು ಮಾಡಿದ್ರೆ ಕಂಪನಿಗೆ ಕೆಟ್ಟ ಹೆಸರು ತಂದ್ರೆ ನಾವು ಕಂಪನಿನೇ ಮುಚ್ಚಬೇಕಾಗತ್ತೆ, ಬೀದಿಗೆ ಬೀಳ್ಬೇಕಾಗತ್ತೆ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ ಎಲ್ಲರನ್ನೂ ತೆಗಿಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸಡನ್ ಆಗಿ ಕೆಲಸ ಹೋದ್ರೆ ನಿಮ್ಗೂ ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ಈ ತಿಂಗಳು ನಿಮ್ಗೆ ಡಬಲ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ನಮ್ಗೆ ಡಬಲ್ ಸ್ಯಾಲ್ರಿ ಬೇಡ ಮೇಡಮ್, ನಮಗ್ ಬೇಕಾಗಿರೋದು ಕೆಲ್ಸನೇ ಬೇಕು ಅಂತ ಹೀಗೆ ಹಠ ಮಾಡಿದ್ರೆ ಬರೋ ದುಡ್ಡು ನಿಮಗ್ ಬರೋದಿಲ್ಲ. ಯೋಚನೆ ಮಾಡಿ. ಮ್ಯಾನೇಜರ್. ಎಸ್ ಮೇಡಮ್. ಡಬಲ್ ಸ್ಯಾಲ್ರಿ ಪ್ರಕಾರ ಯಾರಿಗೆ ಎಷ್ಟು ಬರಬೇಕು ಅಂತ ಲೆಕ್ಕ ಹಾಕಿ ಎಲ್ರಿಗೂ ಕೊಟ್ಟು ಮನೆ ಕಳಿಸಿ. ಸರಿ ಮೇಡಮ್. ಏನ್ ರಶೀದ್, ಇನ್ನೂ ಅವನು ಬರ್ಲಿಲ್ವಾ? ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಭಯ್ಯ, ಎಲ್ಲ ನಾವು ಅನ್ಕೊಂಡಿರೋ ಹಾಗೆ ಆಗುತ್ತೆ. ಅಲ್ಲೋಡು, ನಮ್ಮ ವ್ಯಕ್ತಿ ಬಂದೇ ಬಿಟ್ಟ. ಸದ್ಯ ಬಂದಲ್ಲ. ಇಂಜೆಕ್ಷನ್ ತಂದ್ಯಾ? ತಂದಿದ್ದೀನಿ, ತಗೊಳ್ಳಿ. ನಾವು ಒಳಗಡೆ ಹೋಗಿ ಆ ಹುಡುಗಿನ ಮಾತಾಡಿಸ್ತೀವಿ. ನೀನು ಹಿಂದೆಯಿಂದ ಬಂದು ಈ ಇಂಜೆಕ್ಷನ್ ಕೊಡು. ಸರಿ, ಓಕೆ. ತಗೋ, ಕೇರ್ಫುಲ್. ನೀವು ಭಯ್ಯ. ಏನ್ ತುಳಸಿ, ಅಗ್ರಿಮೆಂಟ್ ಎಲ್ಲ ಪೂರ್ತಿಯಾಗಿ ಓದಿದ್ಯಾ? ಓದಿದ್ದೀನಿ. ಹಾ, ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಹಾ, ಕರೆಕ್ಟ್ ಆಗಿದೆ. ಹಾಗಾದ್ರೆ ತಡ ಯಾಕಮ್ಮ, ಸೈನ್ ಮಾಡು. ತಗೊಳ್ಳಿ.
ತುಳಸಿ, ಬನ್ನಿ ಬ್ರದರ್, ಟೈಮಿಗೆ ಕರೆಕ್ಟಾಗಿ ನೀವು ಕೂಡ ಬಂದ್ರಿ. ಈಗಷ್ಟೇ ಸೈನ್ ಮಾಡೋದಕ್ಕೆ ರೆಡಿ ಆದ್ರು. ನೀನು ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಬೇಡ ತುಳಸಿ. ಈ ಅಗ್ರಿಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದೇನ್ ಬ್ರದರ್? ಇವಳು ಇವ್ರ ಚಾನೆಲ್ ಅಲ್ಲಿ ಹಾಡು ಹೇಳೋದಕ್ಕೆ ಆಗಲ್ವೇನೋ ಅನ್ಸುತ್ತೆ ಬ್ರದರ್. ಅದಕ್ಕೆ ಅಗ್ರಿಮೆಂಟ್ ಬೇಡ ಅಂದಿದ್ದು. ಸಾರಿ ಸರ್, ಲಾಸ್ಟ್ ಮಿನಿಟಲ್ಲಿ ಅಗ್ರಿಮೆಂಟ್ ಮಾಡೋದನ್ನ ನಿಲ್ಲಿಸ್ಬೇಕಾಯ್ತು. ಏನು ಅಂದ್ಕೋಬೇಡಿ. ಪರವಾಗಿಲ್ಲ ಬ್ರದರ್, ನೋ ಪ್ರಾಬ್ಲಮ್. ಎನಿವೇ, ನಮ್ಮ ಕೈಲಿ ಅಗ್ರಿಮೆಂಟ್ ಮಾಡ್ಸಕ್ಕೆ ಅಂತ ಇಷ್ಟು ದೂರ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಬ್ರದರ್. ಅಯ್ಯೋ ಅದೇನ್ ಬ್ರದರ್, ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ? ಓಕೆ ಬ್ರದರ್, ಹೋಗಿ ಬರ್ತೀವಿ. ತುಳಸಿ ನಡಿ. ಛೇ, ಇದೇನ್ ಭಯ್ಯ, ಲಾಸ್ಟ್ ಮಿನಿಟಲ್ಲಿ ಈಗಾಗೋಯ್ತು. ಅವ್ನು ಬರ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಭಯ್ಯ. ಈಗ ನಾನು ಬಾಸ್ಗೆ ಏನಂತ ಹೇಳಿ? ಅವ್ರಿಗೆ ಏನೋ ಒಂದು ಉತ್ತರ ಕೊಟ್ರೆ ಆಯ್ತು, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದರೆ ಅಗ್ರಿಮೆಂಟ್ ಮಾಡೋದಕ್ಕೆ ಹೆಂಡ್ತಿನ ಕಳಿಸಿದ ನಿಖಿಲ್ ಸಡನ್ ಆಗಿ ಅಗ್ರಿಮೆಂಟ್ ಯಾಕೆ ಬೇಡ ಅನ್ನೋದನ್ನ ತಿಳ್ಕೋಬೇಕು. ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಓಕೆ ಓಕೆ. ಏನಾಯ್ತ್ರಿ? ಸಡನ್ ಆಗಿ ಬಂದು ಅಗ್ರಿಮೆಂಟ್ ಮಾಡ್ಬೇಡ ಅಂದ್ರಿ? ಅದಕ್ಕೆ ಒಂದು ಕಾರಣ ಇದೆ. ಅದೇ ಏನು? ಆ ಕಾರಣ ಏನು ಅಂತ ಹೇಳಿ. ಕಂಡು ಹಿಡಿ ನೋಡೋಣ. ನಂಗೆ ಗೊತ್ತಾಗ್ತಿಲ್ಲ. ಅದೇನು ಅಂತ ನೀವೇ ಹೇಳಿ. ಹೇಳಲ್ಲ, ಅದು ಸರ್ಪ್ರೈಸ್, ಹೇಳಬಾರ್ದು. ಹೇಳ್ದೆ ಇದ್ರೆ ಆ ಸರ್ಪ್ರೈಸ್ ಏನು ಅಂತ ನನ್ಗೆ ಹೇಗೆ ಗೊತ್ತಾಗತ್ತೆ? ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಅಬ್ಬಾ, ಮನೆಗೆ ಹೋಗೋವರೆಗೂ ಆ ಸರ್ಪ್ರೈಸ್ಗೆ ಕಾಯಕ್ ನನ್ ಕೈಲ ಆಗಲ್ಲ. ಅದೇನು ಅಂತ ಹೇಳಿ ಪ್ಲೀಸ್ ಪ್ಲೀಸ್. ಹೇಳ್ದಿದ್ರೆ ಆಗಲ್ವಾ? ಆಗಲ್ಲ, ಹೇಳಲೇಬೇಕು. ಓಕೆ, ನಾವು ಆ ಸರ್ ಜೊತೆ ಅಗ್ರಿಮೆಂಟ್ ಮಾಡ್ಬೇಕು ಅಂತ ಯಾಕೆ ಅಂದ್ಕೊಂಡ್ವಿ? ಆ 5 ಲಕ್ಷಕ್ಕೋಸ್ಕರ. ಆ 5 ಲಕ್ಷ ನಮಗೆ ಯಾಕೆ ಅಂತ ಕೇಳ್ತಾ ಇದೀರಲ್ರಿ. ನಾವ್ ಅನ್ಕೊಂಡಿದ್ ಬಿಸ್ನೆಸ್ಗೆ ಬೇಕಾಗೋ ಆಪ್ ರೆಡಿ ಮಾಡ್ಸೋದಿಕ್ಕೆ. ಆ ಆಪ್ ನಮ್ಗೆ ಫ್ರೀ ಆಗಿ ಬಂತು ಅಂದ್ಕೋ, ಆಗ ನಮ್ಗೆ 5 ಲಕ್ಷ ಬೇಕಾಗಲ್ವಲ್ಲ? ಬೇಕಾಗಲ್ಲ. ಆದ್ರೆ ಆ ಆಪ್ ಫ್ರೀಯಾಗಿ ಹೇಗ್ ಬರುತ್ತೆ? ಬಂದಿದೆ, ಆಲ್ರೆಡಿ ಬಂದಿದೆ. ಅವಾಗ್ಲೇ ಆ ಆಪ್ ಡೆವಲಪರ್ಸ್ ಫೋನ್ ಮಾಡಿದ್ರು. ಅವ್ರ MD ಜೊತೆ ಮಾತಾಡಿದ್ರಂತೆ. ಅವರು ಫ್ರೀ ಆಗಿ ನಮಗೆ ಆಪ್ ರೆಡಿ ಮಾಡ್ಕೊಡೋದಕ್ಕೆ ನಮ್ ಜೊತೆ ಪಾರ್ಟ್ನರ್ ಆಗಿ ಸೇರೋದಕ್ಕೆ ಒಪ್ಕೊಂಡಿದಾರಂತೆ. ಹೌದಾ? ಎಂತ ಶುಭ ವಾರ್ತೆ ಹೇಳಿದ್ರಿ. ಇದೆಲ್ಲ ನನ್ ಕೃಷ್ಣನ್ ದಯೆ. ಹೌದು, ಕೃಷ್ಣನ್ ದಯೆ ಮಾತ್ರ ಅಲ್ಲ ಶ್ಯಾಮ, ನಿನ್ ಸಂಕಲ್ಪ ಬಲ ಕೂಡ. ಆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಯೋಚನೆ ನಿಂದಲ್ವಾ? ನಿನಗ ಯೋಚನೆ ಬಂದಿದ್ದಕ್ಕೆ ಅಲ್ವಾ ಹೀಗೆ ಎಕ್ಸಿಕ್ಯೂಟ್ ಆಗಿದ್ದು? ಅಂದ್ರೆ ಅದ್ ನಿನ್ ಸಂಕಲ್ಪ ಬಲ ಅಲ್ವಾ? ಆ ಸಂಕಲ್ಪನ ನೆರವೇರಿಸಿದ್ದು ನನ್ ಕೃಷ್ಣನೇ ಅಲ್ವಾ? ಆಫ್ಕೋರ್ಸ್, ಕೃಷ್ಣನ್ ಹಾರೈಕೆ ಇದ್ರೇನೆ ಆ ರೀತಿ ಯೋಚನೆ ಬರೋದು. ಮತ್ತೆ ನನ್ ಕೃಷ್ಣ ಅಂದ್ರೆ ನೀವೇನ್ ಅನ್ಕೊಂಡಿದ್ರಿ? ಏನ್ ಅನ್ಕೋತೀನಿ?
ಕೃಷ್ಣ ದಿ ಗ್ರೇಟ್ ಅನ್ಕೋತೀನಿ. ಹೋಗಣ್ವಾ? ಸರಿ. ನೀನು ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಬಿಡ ತುಳಸಿ. ಛೇ, ಅಂದ್ಕೊಂಡ್ ಪ್ಲಾನ್ ಎಲ್ಲ ರಿವರ್ಸ್ ಆಗ್ಬಿಡ್ತು. ಲಕ್ಷ್ಮೀದೇವಿ ಬಂದಾರಿಲೇ ಯೂಟನ್ ತಗೊಂಡು ಹೋಗ್ಬಿಟ್ಲು.